ನಮಸ್ಕಾರ. ಇಂದಿನ ಈ ಎಕ್ಸ್ಪ್ಲೈನರ್ಗೆ ಸ್ವಾಗತ. ಇವತ್ತು ನಾವು ವಿಶ್ಲೇಷಿಸುತ್ತಿರುವ ವಿಷಯ ತುಂಬಾನೇ ಗಂಭೀರವಾದದ್ದು ಮತ್ತು ಸಮಾಜದಲ್ಲಿ ಬಹಳಷ್ಟು ಜನ ಮೌನವಾಗಿ ನರಳುತ್ತಿರುವಂತಹದ್ದು. ಅದೇ ಪೈಲ್ಸ್ ಅಂದ್ರೆ ಮೂಲವ್ಯಾಧಿ, ಫಿಸ್ಟುಲಾ ಮತ್ತು ಇವುಗಳ ಸುತ್ತಮುತ್ತ ಹಬ್ಬಿರುವ ನಕಲಿ ವೈದ್ಯರ ದೊಡ್ಡ ಜಾಲ. ಇದು ಕೇವಲ ಮಾಹಿತಿಯಲ್ಲ, ಇದೊಂದು ದೊಡ್ಡ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಬನ್ನಿ ಇದರ ಹಿಂದಿನ ಅಸಲಿ ಸತ್ಯವನ್ನು ನಾವಿಂದು ಅರ್ಥ ಮಾಡ್ಕೊಳ್ಳೋಣ. 10 ದಿನಗಳಲ್ಲಿ ಮೂಲವ್ಯಾಧಿ ಗ್ಯಾರಂಟಿ ಗುಣ. ರಸ್ತೆ ಬದಿಯ ಗೋಡೆಗಳ ಮೇಲೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ಫೇಸ್ಬುಕ್ ವಾಟ್ಸಾಪ್ಗಳಲ್ಲಿ ಇಂತಹ ಆಕರ್ಷಕ ವಾಕ್ಯಗಳನ್ನು ನೀವು ಖಂಡಿತ ನೋಡಿರ್ತೀರಾ ಅಲ್ವಾ? ಆದರೆ ದಯವಿಟ್ಟು ಇಂತಹ ಸುಳ್ಳು ಭರವಸೆಗಳಿಗೆ ಎಂದಿಗೂ ಮುರುಳಾಗಬೇಡಿ. ಈ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮ ಜೀವನವನ್ನೇ ಅತ್ಯಂತ ದೊಡ್ಡ ಅಪಾಯಕ್ಕೆ ತಳ್ಳಬಹುದು. ಇದು ಯಾಕಿಷ್ಟು ಅಪಾಯಕಾರಿ ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ. ಮೊದಲು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ ನೋಡೋಣ. ಮಲವಿಸರ್ಜನೆ ಸಮಯದಲ್ಲಿ ರಕ್ತ ಬರುವುದು, ವಿಪರೀತ ನೋವು ಅಥವಾ ಆ ಜಾಗದಲ್ಲಿ ಏನೋ ಊತ ಬಂದಿರೋ ತರದ ಅನುಭವ, ಇವೆಲ್ಲ ಇದರ ಕಾಮನ್ ಲಕ್ಷಣಗಳು. ಆದರೆ ಇಲ್ಲಿರುವ ದೊಡ್ಡ ದುರಂತ ಏನಪ್ಪಾ ಅಂದ್ರೆ ಮುಜುಗರ. ಈ ಸಮಸ್ಯೆಗಳನ್ನ ಯಾರಿಗೂ ಹೇಳ್ಕೊಳ್ಳಲಾಗದೆ ಎಷ್ಟೋ ಜನ ಒಳಗೊಳಕ್ಕೆ ನರಳುತ್ತಾ ಗುಟ್ಟಾಗಿ ಪರಿಹಾರಗಳನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈ ಮುಜುಗರನೇ ಮುಂದೆ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಈ ನಕಲಿ ವೈದ್ಯರು ಹೇಗೆ ತಮ್ಮ ಬಲೆ ಬೀಸ್ತಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇವರು ಟಾರ್ಗೆಟ್ ಮಾಡದೆ ರೋಗಿಗಳ 2 ದೊಡ್ಡ ವೀಕ್ನೆಸ್ಗಳನ್ನು. ಮೊದಲನೇದು ಆಪರೇಷನ್ ಅಂದ ತಕ್ಷಣ ಬರುವಂಥ ಭಯ. ಎರಡನೇದು ಈ ಕಾಯಿಲೆ ಬಗ್ಗೆ ಮನೆಯವರ ಹತ್ರನೋ ಅಥವಾ ಸಮಾಜದಲ್ಲೂ ಹೇಳ್ಕೊಳ್ಳೋದಕ್ಕಿರುವ ಸಾಮಾಜಿಕ ಮುಜುಗರ. ಈ 2 ಸೂಕ್ಷ್ಮ ಅಂಶಗಳನ್ನೇ ಬಂಡವಾಳ ಮಾಡಿಕೊಂಡು ಆ ನಕಲಿ ವೈದ್ಯರು ನಾವು ಹೇಳಿದ್ದ ಟ್ರೀಟ್ಮೆಂಟ್ ಅಂತ ಜನರನ್ನ ನಂಬಿಸ್ಬಿಡ್ತಾರೆ. ಈಗ ಆ ನಕಲಿ ವೈದ್ಯರು ಅಸಲಿಗೆ ಮಾಡೋದೇನು ಅನ್ನೋದನ್ನ ನೋಡೋಣ. ಆಯುರ್ವೇದದ ಮುಖವಾಡ ತೊಟ್ಟು ಅವರು ಕೊಡುವ ಚಿಕಿತ್ಸೆಗಳು ಎಷ್ಟೊಂದು ಡೇಂಜರಸ್ ಅಂದ್ರೆ ಅವರು ಬಳಸೋದು ಒಳಗಿನ ಅಂಗಾಂಶಗಳನ್ನು ಕೊಳೆಸುವ, ಸುಟ್ಟು ಹಾಕುವ ಅಪಾಯಕಾರಿ ರಾಸಾಯನಿಕಗಳನ್ನು. ಇದರ ನೈಜ ಪರಿಣಾಮ ಏನಾಗುತ್ತೆ ಗೊತ್ತಾ? ದೇಹದ ಸೂಕ್ಷ್ಮ ಅಂಗಾಂಶಗಳು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿ ಸಿಕ್ಕಾಪಟ್ಟೆ ಇನ್ಫೆಕ್ಷನ್ ಶುರುವಾಗುತ್ತೆ. ಪರಿಸ್ಥಿತಿ ಎಷ್ಟು ಕೈಮೀರಿ ಹೋಗುತ್ತೆ ಅಂದ್ರೆ ಕೆಲವೊಮ್ಮೆ ಇದು ರೋಗಿಗಳನ್ನು ನೇರವಾಗಿ ಐಸಿಯುಗೆ ಸೇರಿಸುವಂತ ಗಂಭೀರ ಹಂತಕ್ಕೂ ತೆಗೆದುಕೊಂಡು ಹೋಗಬಹುದು. ಇಷ್ಟೆಲ್ಲ ಕೇಳಿದ ಮೇಲೆ ಸಹಜವಾಗಿ ಕಾಡುವ ಒಂದು ಪ್ರಶ್ನೆ ಅಂದ್ರೆ, ಹಾಗಾದ್ರೆ ಈ ಪೈಲ್ಸ್ ಅಥವಾ ಫಿಸ್ಟುಲಾಗೆ ಯಾವಾಗಲೂ ಸರ್ಜರಿ ಅಥವಾ ಆಪರೇಷನ್ ಮಾಡಿಸಲೇಬೇಕಾ? ಈ ಪ್ರಶ್ನೆನೇ ಎಷ್ಟೋ ಜನರನ್ನ ಕಾಡ್ತಾ ಇರುತ್ತೆ. ಮತ್ತೆ ಇದೇ ಭಯ ಅವರನ್ನ ಆ ನಕಲಿ ವೈದ್ಯರತೆ ಎಳೆದುಕೊಂಡು ಹೋಗೋದು. ಆದರೆ ನಾವಿಲ್ಲಿ ಸಮಾಜದಲ್ಲಿ ಬೇರೂರಿರುವ ಒಂದು ದೊಡ್ಡ ಸುಳ್ಳನ್ನು ಬ್ರೇಕ್ ಮಾಡಲೇಬೇಕು, ಹಾಗೆ ಆ ಭಯವನ್ನು ಕೂಡ ದೂರ ಮಾಡಬೇಕು. ಮುಂದಿನ ವಿಚಾರ ಖಂಡಿತವಾಗಿಯೂ ನಿಮಗೊಂದು ನೆಮ್ಮದಿ ಕೊಡುತ್ತೆ. ಪ್ರತಿಯೊಬ್ಬರು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಎಲ್ಲ ಮೂಲವ್ಯಾಧಿಗೂ ಶಸ್ತ್ರಚಿಕಿತ್ಸೆ ಬೇಕಾಗಿಲ್ಲ. ಹೌದು, ಮೊದಲ ಮತ್ತು 2ನೇ ಹಂತದ ಪೈಲ್ಸ್ನು ಕೇವಲ ನಮ್ಮ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಬದಲಾವಣೆಗಳು ಮತ್ತು ಸರಿಯಾದ ಆಯುರ್ವೇದ ಔಷಧಿಗಳಿಂದಲೇ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು, ಗುಣ ಕೂಡ ಪಡಿಸಬಹುದು. ಆದರೆ ಇಲ್ಲಿ ಸರಿಯಾದ ಸಮಯದಲ್ಲಿ ನೈಜ ತಜ್ಞರ ಮಾರ್ಗದರ್ಶನ ಪಡೆಯೋದು ತುಂಬಾನೇ ನಿರ್ಣಾಯಕ. ಹಾಗಾದ್ರೆ ನಿಜವಾದ ಸೈಂಟಿಫಿಕ್ ಆಗಿರುವ ಆಯುರ್ವೇದ ಚಿಕಿತ್ಸೆ ಹೇಗಿರುತ್ತೆ? ನೀವು ಕ್ಷಾರಸೂತ್ರ ಅನ್ನೋ ಹೆಸರನ್ನು ಸಾಮಾನ್ಯವಾಗಿ ಕೇಳಿರಬಹುದು. ಇದೊಂದು ಅತ್ಯಂತ ವೈಜ್ಞಾನಿಕವಾದ ನೈಜ ಆಯುರ್ವೇದ ಶಸ್ತ್ರಚಿಕಿತ್ಸಾ ವಿಧಾನ. ಇದು ಬೀದಿ ಬದಿಯ ಯಾವುದೇ ನಕಲಿ ಚಿಕಿತ್ಸೆಗಳ ತರಹ ಅಲ್ಲ. ಇದನ್ನು ಕೇವಲ ಸರಿಯಾದ ಶೈಕ್ಷಣಿಕ ಅರ್ಹತೆ ಮತ್ತು ಅಪಾರ ಅನುಭವ ಇರುವ ಆಯುರ್ವೇದ ಸರ್ಜನ್ ಮಾತ್ರ ಮಾಡಬೇಕು. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಅತ್ಯಗತ್ಯ. ಬನ್ನಿ ಈಗ ಪರಿಹಾರದ ಕಡೆ ಗಮನ ಹರಿಸೋಣ. ನಮ್ಮ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಫಾಲೋ ಮಾಡಲೇಬೇಕಾದ 4 ಸಿಂಪಲ್ ಹೆಜ್ಜೆಗಳಿವೆ. ಮೊದಲನೇದು, ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯೋದು. ಎರಡನೇದು, ನಾರಿನಂಶ ಅಂದ್ರೆ ಫೈಬರ್ ಹೆಚ್ಚಾಗಿರುವ ಹಣ್ಣು, ತರಕಾರಿ, ಉದಾಹರಣೆಗೆ ಪಪಾಯ ಅಥವಾ ಸೊಪ್ಪುಗಳನ್ನು ತಿಂದು ಮಲಬದ್ಧತೆ ಆಗದ ಹಾಗೆ ನೋಡ್ಕೊಳ್ಳೋದು. ಮೂರನೇದು, ಶೌಚಾಲಯದಲ್ಲಿ ಅತಿಯಾಗಿ ಒತ್ತಡ ಅಂದ್ರೆ ಸ್ಟ್ರೈನ್ ಮಾಡದೇ ಇರೋದು. ಮತ್ತು 4ನೇ ಹಾಗೂ ಅತಿ ಮುಖ್ಯವಾದ ಹೆಜ್ಜೆ, ಯಾವುದೇ ರಸ್ತೆ ಬದಿಯ ನಕಲಿ ಜಾಹೀರಾತುಗಳಿಗೆ ಮುರುಳಾಗದೆ ಮುಜುಗರ ಬಿಟ್ಟು ನೈಜ ತಜ್ಞ ವೈದ್ಯರನ್ನ ಭೇಟಿ ಮಾಡೋದು. ಇಲ್ಲಿರುವ ಒಂದು ಸಂದೇಶ ಅತ್ಯಂತ ಶಕ್ತಿಶಾಲಿಯಾಗಿದೆ. ಆರೋಗ್ಯ ಅನ್ನೋದು ಆಟವಲ್ಲ. ಹಾಗೆ ಮೂಲವ್ಯಾಧಿ ಅನ್ನೋದು ಯಾವುದೇ ಶಾಪನೂ ಅಲ್ಲ, ಪಾಪನೂ ಅಲ್ಲ. ಅದೊಂದು ಕಾಯಿಲೆ ಅಷ್ಟೇ. ಇದು 100ಕ್ಕೆ 100 ಸತ್ಯ ಅಲ್ಲ. ಇದೊಂದು ಸಾಮಾನ್ಯವಾದ ಆರೋಗ್ಯದ ಸಮಸ್ಯೆ. ಸರಿಯಾದ ಟೈಮಲ್ಲಿ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಯಾವುದೇ ಭಯವಿಲ್ಲದೆ ಇದರಿಂದ ಸಂಪೂರ್ಣವಾಗಿ ಆಚೆ ಬರಬಹುದು. ಈ ಮುಜುಗರದ ಸಂಕೋಲವನ್ನು ಒಡೆದು ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ವೈಜ್ಞಾನಿಕವಾದ ಮತ್ತು ನಿಮ್ಮ ಸಂಪೂರ್ಣ ಗೌಪ್ಯತೆಯನ್ನು ಕಾಪಾಡುವಂತಹ ಚಿಕಿತ್ಸೆಗಾಗಿ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಬಹುಮುಖ್ಯ. ಗುಡ್ ಹೆಲ್ತ್ ಡಿಜಿಟಲ್ ಕ್ಲಿನಿಕ್ನ ತಜ್ಞ ವೈದ್ಯರನ್ನ ನೇರವಾಗಿ ಸಂಪರ್ಕ ಮಾಡಲು 6363643924 ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ಅಪಾಯಕಾರಿ ನಕಲಿ ವೈದ್ಯರ ಬಳಿ ಹೋಗಿ ಆರೋಗ್ಯ ಹಾಳು ಮಾಡಿಕೊಳ್ಳೋ ಬದಲು ಮನೆಯಲ್ಲೇ ಕೂತು ಸುರಕ್ಷಿತವಾಗಿ ಆನ್ಲೈನ್ ಕನ್ಸಲ್ಟೇಷನ್ ಮೂಲಕ ನೈಜ ತಜ್ಞರ ಸಲಹೆ ಪಡೆಯುವುದು ಅತ್ಯುತ್ತಮ ಮತ್ತು ಬುದ್ಧಿವಂತಿಕೆಯ ನಿರ್ಧಾರ. ನಾವು ಈ ಎಕ್ಸ್ಪ್ಲೇನರ್ನ ಕೊಲೆ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಮುಂದಿರುವ ಒಂದು ಗಂಭೀರವಾದ ಪ್ರಶ್ನೆ ಏನಂದ್ರೆ, ರೋಗಿಗಳು ತಾತ್ಕಾಲಿಕ ಪರಿಹಾರ ಅಂತ ಅಪಾಯಕಾರಿ ಅಡ್ಡದಾರಿ ಹಿಡಿಯುತ್ತಾರಾ ಅಥವಾ ಶಾಶ್ವತವಾದಿ ಗುಣಮುಖರಾಗಲು ಸರಿಯಾದ ವೈಜ್ಞಾನಿಕ ಮಾರ್ಗವನ್ನು ಆಯ್ಕೆ ಮಾಡುತ್ತಾರಾ? ಈ ಒಂದು ಆಯ್ಕೆ ಪ್ರತಿಯೊಬ್ಬರ ಜೀವನವನ್ನು ನಿರ್ಧರಿಸುತ್ತದೆ. ಇಂತಹ ಉಪಯುಕ್ತ ಮತ್ತು ವೈಜ್ಞಾನಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಗುಡ್ ಹೆಲ್ತ್ ಬೈ ಡಾಕ್ಟರ್ ಅನಂತ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಪಡೆಯಿರಿ.